ನೋಡಿ ವೀಕ್ಷಕರೇ, ಬೆಂಗಳೂರಿಂದ ಬಂದ ಈ 5 ಜನ ಹೋಗಿದ್ದಾದರು ಎಲ್ಲಿಗೆ? ಏನ್ ಗೇಮ್ ಅಂತ ಎಕ್ಸ್ಪ್ಲೈನ್ ಮಾಡ್ರಪ್ಪ, ತಪ್ಪು ತಿಳ್ಕೊಂಡ್ಬಿಟ್ರೆ ಕಷ್ಟ. ಕೌಶಿಕ್ ಕಾಗೆ ಆಡ್ಸೋದು. ಕಾಗೆ ಆಡ್ಸೋದು. ಇವ್ರು 100% ಎತ್ತಲ್ಲ, ಆದ್ರೂ ನೋಡಿ ನೋಡೋದು ಏನಪ್ಪ ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಆಗಿದೆ ಅನ್ಕೋತಿದ್ದೀರಾ? ಗೆಸ್ ವಾಟ್, ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಇಸ್ ಧನು. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಶೇರ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಟ್ಯಾಪ್ ಆನ್ ಬೆಲ್ ಐಕನ್. ನೀವು ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿದ್ರೆ ನನ್ನ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ನನ್ನ ವಿಡಿಯೋಸ್ಗಳನ್ನ ನೋಡ್ಬೋದು. ಆ್ಯಂಡ್ ಏನಪ್ಪ ಇದು ಕೇರಳನಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ತುಂಬ ಥಿಂಕ್ ಮಾಡ್ತಿದ್ದೀರಾ. ವೆಲ್, ಕಮ್ ಟು ದಿ ಪಾಯಿಂಟ್. ಇವಾಗ ನಾನು ಆಫೀಸ್ನಲ್ಲಿ ಕಪಲ್ ಆಫ್ ಡೇಸಿಂದ ತುಂಬ ಜಾಸ್ತಿ ಕೆಲಸ ಮಾಡಿ ಕೈಂಡ್ ಆಫ್ ವರ್ಕಾಲಿಕ್ ಅಂತ ಹೇಳ್ಬೋದು. ಯಾವಾಗಲೂ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀನಿ. ಆ್ಯಂಡ್ ಈವನ್ ಸ್ಟೂಡೆಂಟ್ ಆಗಿದ್ದಾಗಲೂ ಅಷ್ಟೇ ತುಂಬ ಜಾಸ್ತಿ ಓದ್ತಾ ಇದೆ. ಆ್ಯಂಡ್ ಮೈ ಫಾದರ್ ಯೂಸ್ ಟು ಕಮ್ ಅಂಡ್ ಟೆಲ್ ಮಿ ದಟ್ ಲೈಕ್ ಯಾಕೆ ಯಾವಾಗಲೂ ನೀನು ಲಾಕ್ ಮಾಡ್ಕೊಂಡು ಜಾಸ್ತಿ ಓದ್ತಾ ಇರ್ತೀನಿ, ಗೋ ಔಟ್ ಆ್ಯಂಡ್ ಅಟ್ಲೀಸ್ಟ್ ವಾಕ್ ಮಾಡ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಓದು ಅಂತ ಕಂಟಿನ್ಯೂಸ್ ಆಗಿ ಓದ್ತಾ ಇದೆ. ಬಟ್ ಎಕ್ಸಾಮ್ಸ್ ಟೈಮ್ನಲ್ಲಿ ನಾನು ಜಾಸ್ತಿ ಓದ್ತಾ ಇರಲಿಲ್ಲ. ಸ್ಟಡಿ ಹಾಲಿಡೇಸ್ನಲ್ಲೆಲ್ಲ ಮುಗಿಸ್ಬಿಡ್ತಾ ಇದೆ. ಎಕ್ಸಾಮ್ ಟೈಮ್ನಲ್ಲಿ ನಾನು ಚಿಲ್ ಆಗಿರ್ತಾ ಇದೆ. ಸೊ ಐ ವಾಸ್ ದ್ಯಾಟ್ ಕೈಂಡ್ ಆಫ್ ಸ್ಟೂಡೆಂಟ್. ಆ್ಯಂಡ್ ಎವ್ರಿ ಡೇ ಟು ಡೇ ಅವರು ಲೆಕ್ಚರ್ ಮಾಡೋದಕ್ಕಿಂತ ಮುಂಚೆನೇ ಅಡ್ವಾನ್ಸ್ಡಾಗಿ ಓದ್ಕೊಂಡ್ಬಿಡ್ತಿದ್ದೆ. ಆ್ಯಂಡ್ ಸೊ ವೆಲ್ ದ್ಯಾಟ್ ವಾಸ್ ಲೈಕ್ that is another story. So I don't want to go there. And yes, ಇವತ್ತು ಎಲ್ಲಿದ್ದೀನಿ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅದು ಎಲ್ಲಿ ಅಂತ ಹೇಳಿದ್ರೆ, ಓ ಮೈ ಗಾಡ್, ಏನಾಗಿದೆ ನನಗೆ, ಏನೇನೋ ಮಾತಾಡ್ತಾ ಇದ್ದೀನಿ. ಎಕ್ಸೈಟ್ಮೆಂಟಿಂದ ಅನಿಸುತ್ತೆ ತುಂಬ ಜಾಸ್ತಿ ಏನೇನೋ ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ, ಏನು ಮಾಡಕ್ಕೆ ಬಂದೆ? ಹೌದಾ, ಓಕೆ. ಫಸ್ಟು ನಾನು ಇಂಟ್ರಡಕ್ಷನ್ ಕೊಟ್ಟಾದ್ಮೇಲೆ ಆಮೇಲೆ ನಾನು ಬರ್ತೀನಿ, ಓಕೆನಾ? ಫ್ರೆಂಡ್ ಫ್ರೈಡೇ ಕಾಲ್ ಮಾಡಿ ಕೇರಳಗೆ ಹೋಗೋಣ ಅಂತ ಹೇಳಿದಾಗ ಐ ವಾಸ್ ಸೂಪರ್ ಎಕ್ಸೈಟೆಡ್. ಅಟ್ ದಿ ಸೇಮ್ ಟೈಮ್ ಇಟ್ ವಾಸ್ ನಾಟ್ ಪ್ರೀ ಪ್ಲ್ಯಾನ್ಡ್, ಓಕೆನಾ? ಹಾಗಾಗಿ ತುಂಬ ಎಕ್ಸೈಟ್ ಆಗಿರೋದು. ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಿಮಗೆ ಆ ಎಕ್ಸೈಟ್ಮೆಂಟ್ ಇರೋಲ್ಲ, ಬಟ್ ಸಡನ್ ಡಿಸಿಷನ್ ಆಗಿದಾಗ ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಂಡ್ ಆ್ಯಸ್ ಎ ಪರ್ಸನ್ ನೀವು ನನ್ನ ಕ್ಯಾಮ್ರಾ ಮುಂದೆ ಲೈಕ್ 30-20 ಮಿನಿಟ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದನ್ನು ನೋಡಿದ್ದೀರ. ನಾನು ಎಲ್ಲೂ ನನ್ನ ಫ್ರೆಂಡ್ಸ್ಗಳನ್ನ ತೋರಿಸಿಲ್ಲ. ನನಗೆ ಎಲ್ಲ ಕಡೆ ಫ್ರೆಂಡ್ಸ್ ಇದ್ದಾರೆ, ಲೈಕ್ ಎಲ್ಲ ಸ್ಟೇಟ್ಸ್ನಲ್ಲೂ ಫ್ರೆಂಡ್ಸ್ ಇದ್ದಾರೆ. ಲೈಕ್ ಇನ್ಫ್ಯಾಕ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಲೈಕ್ ನಾರ್ತ್ ಇಂಡಿಯಾನಲ್ಲೂ ಇದ್ದಾರೆ, ಸೌತ್ ಸೈಡ್ನಲ್ಲೂ ಇದ್ದಾರೆ. ಬಟ್ ಇವತ್ತು ನಾನು ಬಂದಿರೋದು ನನ್ನ ಕರ್ನಾಟಕ ಫ್ರೆಂಡ್ಸ್ ಜೊತೆ. ಎಸ್, ನನಗೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಕ್ಯಾಮ್ರಾನಲ್ಲಿ ತೋರಿಸುವಾಗ ಆ್ಯಸ್ ಐ ಸೆಡ್, ನಾನು ಕ್ಯಾಮ್ರಾನಲ್ಲಿ ತೋರಿಸ್ದಾಗೆ 20-30 ಮಿನಿಟ್ಸ್ನಲ್ಲಿ ಒಬ್ಬ ಪರ್ಸನ್ನ ನಾವು ಲೈಕ್ ನಾರ್ಮಲಿ ಯಾವುದೋ ಒಂದು ಪರ್ಸನ್ನ ನೋಡಿದಾಗ ಅವ್ರು ಮಾತಾಡೋದು ನೋಡಿ ಏನೋ ಒಂದು ನೋಡಿ ನಾವು ಜಡ್ಜ್ ಮಾಡ್ತೀವಿ. ಓಕೆ, ಪರ್ಸ್ನಲಿ ನನಗೆ ಯಾರಾದರೂ ಒಬ್ಬ ಪರ್ಸನ್ ನನಗೆ ಸಡನ್ನಾಗಿ ನೋಡಿದಾಗ ನಾನು ಇಷ್ಟಿಂದ ತನಕ ಕೇಳಿರೋ ಪ್ರಕಾರ ಇವಳಿಗೆ ತುಂಬ ಆ್ಯಟಿಟ್ಯೂಡ್ ಇದೆ ಅಂತ ಹೇಳಿ, ಮೇ ಬಿ ಐ ಆಮ್ ನಾಟ್ ಅನ್ ಎಕ್ಸ್ಟ್ರೋವರ್ಟ್. ಲೈಕ್ ಇನಿಷಿಯಲಿ ನಾನು ಅಷ್ಟೊಂದು ಮಾತಾಡಲ್ಲ ಅಂತ ಅನ್ಕೋತೀನಿ, ಹಾಗಾಗಿ ಅವ್ರಿಗೆ ಆ ಥರ ಬರ್ಬೋದು. ಬಟ್ ನನಗೆ ತುಂಬ ಜನ ಹೇಳಿರೋದೇನೆಂದರೆ, ಸ್ಟಾರ್ಟಿಂಗ್ ನೋಡಿದ ತಕ್ಷಣವೇ ಅವ್ರಿಗೆ ಆ್ಯಟಿಟ್ಯೂಡ್ ಜಾಸ್ತಿ ಇದೆ ಅಂತಲೇ ಜಡ್ಜ್ ಮಾಡೋದು. ಬಟ್ ಅವ್ರಿಗೆ ಗೊತ್ತಿರೋ ನನಗೆ ಒಂದೊಂದ್ಸಲ ಅನಿಸಿರುತ್ತೆ ಏನಪ್ಪ ಈ ಥರ ಎಲ್ಲ ಜಡ್ಜ್ ಮಾಡ್ತಾರೆ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ಆ್ಯಟಿಟ್ಯೂಡ್ ಇದೆಯಾ, ಯಾಕೆ ಹಿಂಗೆಲ್ಲ ಹೇಳ್ತಾರೆ? ಎಸ್, ಐ ಡೂ ಹ್ಯಾವ್ ಆ್ಯನ್ ಆ್ಯಟಿಟ್ಯೂಡ್. ಬಟ್ ಇನ್ ಟರ್ಮ್ಸ್ ಆಫ್ ಲೈಕ್ ಏನೋ ಡಿಪೆಂಡ್ಸ್ ಆನ್ ಸಿಚುಯೇಷನ್, ಯಾವ ಸಿಚುಯೇಷನ್ ಅದು ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಆ್ಯಟಿಟ್ಯೂಡ್ ತೋರಿಸಲ್ಲ ಅಂತ ನಾನು ಯಾವಾಗಲೂ ನಾನು ತುಂಬ ಕೈಂಡ್ ಆಗಿರ್ತೀನಿ, ಪೊಲೈಟ್ ಆಗಿರ್ತೀನಿ ಅಂತ ಹೇಳ್ತಾ ಇಲ್ಲ. ಯಾರಾದರೂ ಬಂದು ಇರಿಟೇಟ್ ಮಾಡ್ತಾ ಇದ್ರೆ ಲೈಕ್ ನಾನು ಆ್ಯಟಿಟ್ಯೂಡ್ ತೋರಿಸ್ತೀನಿ, ಇಲ್ಲ ಅಂತಲ್ಲ. ಬಟ್ 90% ಆಫ್ ದಿ ಟೈಮ್ ಐ ಜಸ್ಟ್ ವಾಂಟ್ ಟು ಬಿ ಪೊಲೈಟ್ ಆ್ಯಂಡ್ ಐ ವಾಂಟ್ ಟು ಬಿ ಕೈಂಡ್ 90% ಆಫ್ ದಿ ಟೈಮ್. ಆ್ಯಂಡ್ ವಿತ್ ಮೈ ಪೀಪಲ್ ಅಲ್ಲ, ಐ ಆಮ್ ಕೈಂಡ್ ಆಫ್ ಲೈಕ್ ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳ್ಬೋದು. ಐ ಡೋಂಟ್ ವಾಂಟ್ ಎನಿಬಡಿ ಟು ಹರ್ಟ್ ದೆಮ್. ಆ ಥರ ನಾನು ಸ್ವಲ್ಪ ಪ್ರೊಟೆಕ್ಟಿವ್ ಫ್ರೆಂಡ್ ಅಂತ ಹೇಳ್ಬೋದು. ಎಸ್, ಓಕೆ, ಹೀಗೆಲ್ಲೆಲ್ಲ ಹೋಗಿ ಏನೇನೋ ಮಾತಾಡ್ತಾ ಇದ್ದೀನಿ ನಾನು. ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಓಕೆ, ದಾಟ್ಸ್ ಅನ್ನೋದು ಸ್ಟೋರಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಹೇಳಿದಾಗೆ ನೀವು ನನ್ನ ಇಷ್ಟಿನ ತನಕ ಬರೀ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಿ. ನನ್ನ ಫ್ರೆಂಡ್ಸ್ಗಳನ್ನ ನಾನು ಎಲ್ಲೂ ತೋರಿಸ್ತಾ ಇರಲಿಲ್ಲ. ಆ್ಯಂಡ್ ನಿಮಗೆ ನನ್ನ ಬಗ್ಗೆ ಒಂದು ಐಡಿಯಾ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಆ್ಯಸ್ ಎ ಪರ್ಸನ್ ನಾನು ಹೇಗಿರ್ತೀನಿ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೇಗಿರ್ತೀನಿ, ಫ್ಯಾಮಿಲಿ ಜೊತೆ ಹೇಗಿರ್ತೀನಿ, ಲೈಕ್ ಮೋಸ್ಟ್ ಆಫ್ ದಿ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ಹೇಗಿರ್ತೀನೋ ಫ್ಯಾಮಿಲಿ ಜೊತೆನೋ ಹಾಗೇ ಇರ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಇರೋದಿಲ್ಲ ಅದ್ರ ಬಗ್ಗೆ. ಬಟ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ನಾನು ಕಂಪ್ಲೀಟ್ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಅವ್ರ ಕನ್ಸೆಂಟ್ ತೊಗೊಂಡಿದ್ದೀನಿ, ಅವ್ರನ್ನ ಪರ್ಮಿಷನ್ ಕೇಳೇ ನಾನು ಬ್ಲಾಗ್ನ ಮಾಡ್ತಾ ಇರೋದು. ಅವ್ರ ವಿಡಿಯೋನಲ್ಲಿ ಬರೋದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಬಿಕಾಸ್ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಕನ್ಸೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪರ್ಮಿಷನ್ ಇಲ್ಲದೆ ಯಾವುದು
ಯಾರ್ದು ವಿಡಿಯೋಸು ಅಪ್ಲೋಡ್ ಮಾಡಬಾರ್ದು ಆ ಥರ ನಾನು ಥಿಂಕ್ ಮಾಡೋದು. ಸೊ ಹಾಗಾಗಿ ನಾನು ಪರ್ಮಿಷನ್ ತೊಗೊಂಡು ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಹೇಗಿರುತ್ತೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದೆಲ್ಲದನ್ನು ನಾನು ನಿಮಗೆ ಬ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಇಲ್ಲಿ ಕೇರಳನಲ್ಲಿ ಬಂದಾಗ ನೀವು ಯಾವ್ಯಾವ ಪ್ಲೇಸ್ನ ನೋಡ್ಬೋದು ಅದೆಲ್ಲದನ್ನು ಕೂಡ ನಾನು ವಿಡಿಯೋನಲ್ಲಿ 1 by 1 ತೋರಿಸ್ತಾ ಹೋಗ್ತೀನಿ, ನೋಡ್ಬೋದು. ಆ್ಯಂಡ್ ಇನ್ನೊಂದು ಏನಾದರೂ ನನ್ನ ಮೆಮೊರಿ ಕಾರ್ಡ್ ಒಂದೇ ತಂದಿರೋದು, ಇನ್ನೊಂದು ಮೆಮೊರಿ ಕಾರ್ಡ್ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡಬೇಕು. ಅರ್ಧ ಫೋನಲ್ಲಿ ಶೂಟ್ ಮಾಡೋದು, ಇನ್ನರ್ಧ ಹೇಗಾದರೂ ಮಾಡಿ ಇಲ್ಲಿ ಶೂಟ್ ಮಾಡೋದು, ಲೈಕ್ ಆ ಥರ. ಬಟ್ ಸಮ್ಹಾವ್ ಹೇಗಾದರೂ ಮಾಡಿ ಬ್ಯಾಲೆನ್ಸ್ ಮಾಡಬೇಕು ನಾನು. ದ್ಯಾಟ್ಸ್ ಕೈಂಡ್ ಆಫ್ ಲೈಕ್ ಏನೋ ಬ್ರೈನ್ ಸ್ಟಾರ್ಮಿಂಗ್ ಎಲ್ಲ ಮಾಡಿ ಏನೋ ಒಂದು ಮಾಡಿಕೊಂಡು ಇವಾಗ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಏನಿದ್ರೆ ನನಗೆ ಏನೋ ಫ್ರೆಂಡ್ಸ್ ಜೊತೆ ಬಂದಾಗ ಯಾವಾಗಲೂ ಫೋನಲ್ಲಿ ಮುಳುಗೋಗ್ಬಿಟ್ಟಿರೋದು, ಯಾವಾಗಲೂ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋಕ್ಕೆ ಹೋಗೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಬಟ್ ಇವತ್ತು ಫಾರ್ ಎಕ್ಸಾಂಪಲ್ ನನ್ನ ಮೈ ಫ್ರೆಂಡ್ಸ್ ಆರ್ ವೇಟಿಂಗ್ ಫಾರ್ ಮೀ ಡೌನ್ ದೇರ್. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ನೋಡಿದ್ರೆ ಇಲ್ಲಿ ವ್ಲಾಗ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಎಸ್, ಬಟ್ ಇವತ್ತು ನಾನು ಟೈಮ್ ವೇಸ್ಟ್ ಮಾಡಿದೆ. ಹೇಗೆ ಇರುತ್ತೆ ನನ್ನ ಡೇ? ಅನ್ಫಿಲ್ಟರ್ಡ್ ವಿಡಿಯೋ. ನಾನು ಇದರಲ್ಲಿ ಏನು ಜಾಸ್ತಿ ಫಿಲ್ಟರ್ ಮಾಡೋಕ್ಕೆ ಹೋಗಲ್ಲ, ಅನ್ಫಿಲ್ಟರ್ ವಿಡಿಯೋ ರಾ ಅಪ್ಲೋಡ್ ಮಾಡ್ತೀನಿ. ಸೊ ಹೇಗಿರುತ್ತೆ ಹೇಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೇಗಿರ್ತೀನಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಒಂದು ಐಡಿಯಾ ಬರುತ್ತೆ. ನನಗೆ ಸೆನ್ಸ್ ಆಫ್ ಹ್ಯೂಮರ್ ಇರೋರು ಅಂದರೆ ಸಖತ್ ಇಷ್ಟ ಆಗುತ್ತೆ. ಐ ಲೈಕ್ ಟು ಹ್ಯಾಂಗ್ ಔಟ್ ವಿತ್ ದೋಸ್ ಕೈಂಡ್ ಆಫ್ ಪೀಪಲ್ ಮೋಸ್ಟ್ ಆಫ್ ದಿ ಟೈಮ್. ನನಗೆ ಯಾವಾಗಲೂ ಸೀರಿಯಸ್ ಆಗಿ ಲೈಫ್ನಲ್ಲಿ ಏನೋ ಆಗ್ಬಿಟ್ಟಿದೆ ಅನ್ನೋ ಸೀರಿಯಸ್ ಫೇಸ್ ಇಟ್ಕೊಂಡಿದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಐ ಆಮ್ ಕೈಂಡ್ ಆಫ್ ಫನ್ ಲವಿಂಗ್ ಪರ್ಸನ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿರುತ್ತೆ, ಐ ಮೀನ್ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿದ್ದೀನಲ್ಲ, ಏನೇನೋ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇದು ಅನ್ಫಿಲ್ಟರ್ಡ್ ವಿಡಿಯೋ. ಏನಾದರೂ ನಾನು ರಾಂಗಾಗಿ ಮಾತಾಡಿದ್ರು ಕೂಡ ಸುಮ್ಮನೆ ಏನೇನೋ ಕಮೆಂಟೆಲ್ಲ ಹಾಕ್ಬಿಡ್ರಪ್ಪ ಪ್ಲೀಸಪ್ಪ, ಹಂಗೆಲ್ಲ ಹಾಕ್ಬೇಡಿ ನೀವು. ಲೈಕ್ ಏನೋ ಜಸ್ಟ್ ಟೆಲ್ ಮೀ, ನಾನು ಏನಾದರೂ ಕರೆಕ್ಟ್ ಮಾಡ್ತಾ ಇಲ್ವಾ, ಅಥವಾ ನಾನು ಕರೆಕ್ಟಾಗಿ ಏನಾದರೂ ಮಾಡಿಲ್ಲ ಅಂದರೆ ಜಸ್ಟ್ ಟೆಲ್ ಮೀ, ಐ ಆಮ್ ಗೋನಾ ಕರೆಕ್ಟ್ ಇಟ್. ಆ್ಯಂಡ್ ಅದನ್ನು ಬಿಟ್ಬಿಟ್ಟು ಯಾರೂ ಪಾಪ ಆ ಥರ ಏನು ಬ್ಯಾಡ್ ಕಮೆಂಟ್ ಎಲ್ಲ ಹಾಕಲ್ಲ. ಬಟ್ ಜನರಲಿ ನಾನು ಹೇಳ್ತಾ ಇರೋದು ಆ ಥರ ಎಲ್ಲ ನಾನು ಬೇರೆ ಯೂಟ್ಯೂಬರ್ಸ್ದೆಲ್ಲ ನೋಡಿರ್ತೀನಲ್ಲ, ಅವ್ರ ವ್ಲಾಗ್ ಎಲ್ಲ ನೋಡಿದಾಗ ತುಂಬ ಬ್ಯಾಡ್ ಕಮೆಂಟ್ ಎಲ್ಲ ಬಂದಿರುತ್ತೆ. ಆವಾಗ ಐ ಆಮ್ ಕೈಂಡ್ ಆಫ್ ಲೈಕ್ ಐ ಡೂ ಥಿಂಕ್, ಐ ಮೀನ್ ಏನಕ್ಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಅನಿಸ್ತಿರುತ್ತೆ. ಸೊ ಏನಾದರೂ ರಾಂಗ್ ಏನಾದರೂ ಆದರೆ ಕರೆಕ್ಟ್ ಮೀ, ಡೆಫಿನೆಟ್ಲಿ ಐ ಆಮ್ ಗೋನಾ ನಾಟ್ ಮೇಕ್ ದಟ್ ಮಿಸ್ಟೇಕ್. ಓಕೆನಾ, ಐ ಟ್ರೈ ಮೈ ಬೆಸ್ಟ್ ನಾಟ್ ಟು ಮೇಕ್ ದೋಸ್ ಮಿಸ್ಟೇಕ್ಸ್. ಸೊ ಇವಾಗ ನಾನು ಟೈಮ್ ವೇಸ್ಟ್ ಮಾಡಿದಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್. ಆ್ಯಂಡ್ ಎಸ್, ಆಫ್ ವಿಡಿಯೋ ಅಷ್ಟೇ ಮಾಡೋಕ್ಕಾಗಿತ್ತು. ಆ್ಯಂಡ್ ಇದು ಕಿಚನ್. ನಿಮ್ಗೆ ಏನಾದರೂ ಕುಕ್ಕಿಂಗ್ ಮಾಡ್ಕೋಬೇಕು, ನೀವೇ ಕುಕ್ಕಿಂಗ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಅರೇಂಜ್ಮೆಂಟ್ ಕೂಡ ಮಾಡಿ ಕೊಟ್ಟಿದ್ದಾರೆ. ಪ್ರಾಪರ್ ಕಿಚನ್ ಅರೇಂಜ್ಮೆಂಟ್ ಇದೆ. ಆ್ಯಂಡ್ ಕ್ಯೂಟಾಗಿರೋ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇಲ್ಲಿ ಹೊರಗಡೆ. ಆ್ಯಂಡ್ ಒಳಗಡೆ ಫೈರ್ ಕ್ಯಾಂಪ್ಗೆ ಎಲ್ಲ ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ ಓವರಾಲ್. ಹೊರಗಡೆಯಿಂದ ನಾನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ, ಪ್ರಿಟಿ ಆಗಿದೆ. ಅವರು ತುಂಬ ಡಿಸ್ಕಷನ್ ಎಲ್ಲ ಮಾಡಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಗೊತ್ತಾಯಿತು ಅವ್ರು ತುಂಬ ಥಿಂಕ್ ಮಾಡಿ ತುಂಬ ಇಂಟೀರಿಯರ್ ಡಿಸೈನರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರು ಇಂಟೀರಿಯರ್ ಮಾಡಿಸಿದ್ದು ಅಂತ ಗೊತ್ತಾಯಿತು. ಬಟ್ ಓವರಾಲ್ ತುಂಬ ಚೆನ್ನಾಗಿ ಇದೆ ಇಲ್ಲಿ. ಇನ್ ಕೇಸ್ ನೀವೇನಾದರೂ ಹೋಗ್ತೀವಿ ಅಂತ ಹೇಳಿದ್ರೆ ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು. ನಿಮಗೆ ಯಾವುದು ಆ ಪ್ಲೇಸ್ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು 5 ಮೆಂಬರ್ಸ್ ಅಷ್ಟೇ ಅಲ್ಲ ಹೋಗಿದ್ದು. ಮೇಲ್ಗಡೆ ಬೆಡ್ರೂಮ್ ಇತ್ತಲ್ಲ, ಅದು 3 ಗರ್ಲ್ಸ್ ನಾವು ಬುಕ್ ಮಾಡ್ಕೊಂಡಿದ್ವಿ. ಕೆಳಗಡೆ 2 ಬಾಯ್ಸ್ ಅವರಿಬ್ಬರು ಬುಕ್ ಮಾಡ್ಕೊಂಡಿದ್ರು. ಆ್ಯಂಡ್ ಸ್ಪೇಷಿಯಸ್ ಆಗಿತ್ತು. ಕೆಳಗಡೆ ಏನಾದರೂ ಬುಕ್ ಮಾಡ್ಕೊಂಡಿದ್ರು ಕೂಡ ಅವ್ರಿಗೂ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇದೆ, ಸ್ಪೇಷಿಯಸ್ ಆಗಿತ್ತು. ಆ್ಯಂಡ್ ಇಲ್ಲಿ ನೀವು ಬುಕ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರಿಗೆ ಕೊಡಬೇಕು. ನೀವು ಟ್ರಸ್ಟ್ ವರ್ತಿ ಅನಿಸಿದ್ರೆ ಮಾತ್ರ ಅಂಥವ್ರಿಗೆ ಈ ಪ್ಲೇಸ್ನ ಕೊಡ್ತಾರೆ. ಒಂಥರ 20-30 ಮಿನಿಟ್ಸ್ ಇಂಟರ್ವ್ಯೂ ಥರ ತೊಗೋತಾರೆ. ಅವ್ರಿಗೆ ಓಕೆ ಅಂದರೆ ಮಾತ್ರ ಈ ಪ್ಲೇಸ್ ಕೊಡ್ತಾರೆ. ಯಾಕಂದರೆ ಅವ್ರು ಪ್ರೊಫೆಷನಲ್ಸ್ಗೆ ಮಾತ್ರ ಕೊಡೋದು. ಯಾವುದೋ ಮಿಸ್ಟೀರಿಯಸ್ ಥರ ಇಲ್ಲ, ವಾಪಸ್ ಬರ್ತೀವೇನೋ ಹೋದರೆ. ಗ್ಯಾರಂಟಿ
ನಾವು ಬಂದಿಲ್ಲ ಅಂತಂದು ನಿಮ್ದು ಕ್ಯಾಮ್ರಾ ಇಲ್ಲೇ ಉಳಿದಿರುತ್ತಲ್ಲ, ಬೇರೆಯವರು ಬಂದಾಗ ನೋಡ್ಬಿಟ್ಟು ಆಮೇಲೆ ರಿಸರ್ಚ್ ಮಾಡ್ಬಿಟ್ಟು ಮೂವಿ ಮಾಡ್ತಾರೆ. 6 - 5 = 2. ಏನಾಯ್ತು? ಬೆಂಗಳೂರಿಂದ ಹೊರಟ 3 ಯುವತಿಯರು 2 ಯುವಕರು ಏನಾಗಿದ್ದಾರೆ? 6 - 5 = 2 ಆ ಥರ. ಒಂದು ಏನು ಅಯ್ಯೋ ನ್ಯೂಸ್ ಚಾನಲ್ ಹಾಕೊಂಡು ರುಬ್ಬಿಡ್ತಾರೆ. ನೋಡಿ ವೀಕ್ಷಕರೇ, ಬೆಂಗಳೂರಿಂದ ಬಂದ ಈ 5 ಜನ ಹೋಗಿದ್ದಾದರು ಎಲ್ಲಿಗೆ? ಈ ಮಿಸ್ಟೀರಿಯಸ್ ಪ್ಲೇಸ್ ಅನ್ನೋ ಕಡೆ ಹೋದವರು ಬರುತ್ತಾರಾ? ವೀಕ್ಷಿಸೋಣ ಇಂದು ಸಂಜೆ 5:30ಕ್ಕೆ. ಅಲ್ಲಿ ಪ್ಲೇಸಸ್ ಎಲ್ಲ ಅವರೇ ನಿಮಗೆ ಕರ್ಕೊಂಡೋಗಿ ತೋರಿಸ್ತಾರೆ, ನೋಡ್ತಾ ಇರ್ಬೋದು. ಅಲ್ಲಿ ಸ್ವಲ್ಪ ಲೋಕಲ್ ಪ್ಲೇಸಸ್ ಎಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. You guys can come down, I think. ಅದಾದಮೇಲೆ ನಾವು ಇಲ್ಲಿಂದ ಹೋಗಿ ವೆದರ್ ತುಂಬ ಹಾಟ್ ಆಗಿದ್ದರಿಂದ ವಾಟರ್ ಮೆಲನ್ ಜ್ಯೂಸ್ ಕುಟ್ಕೊಂಡು ಗೇಮ್ ಆಡಿದ್ವಿ. ನನಗೆ ಸಾಕಾಗಿದೆ, ಯಾಕೆ ಬೇಕೇನು ಅಂತ. ಇದು ಏನ್ ಗೇಮ್ ಅಂತ ಎಕ್ಸ್ಪ್ಲೈನ್ ಮಾಡ್ರಪ್ಪ, ತಪ್ಪು ತಿಳ್ಕೊಂಡ್ಬಿಟ್ರೆ ಕಷ್ಟ. ಬ್ಲಫ್ ಅಂದ್ರೆ ಏನು? ಬ್ಲಫ್ ಕೌಶಿಕ್ ಕಾಗೆ ಆಡ್ಸೋದು. ಸೊ ನಾವು ನಿಜ ಹೇಳ್ತಿದೀವ ಸುಳ್ಳು ಹೇಳ್ತಿದೀವ ಅಂತ ಫೈಂಡ್ ಔಟ್ ಮಾಡೋದು ಅಷ್ಟೇ. ಅವ್ನು ನೋಡ್ಕೊಳಕ್ಕೆ ಹಿಂದೆ ಬಂದ. ಸ್ಟ್ರೈಟ್ ಕೂತ್ಕೊಳ್ಳೋಕೆ 3K 3Kನಾ? ನಾನು ಪಿಕ್ ಮಾಡ್ತೇನೆ. ಅದು ಹೆಂಗ್ ಪಿಕ್ ಮಾಡಿದೆ ಕೌಶಿಕ್? ಆಸೆ ನೋಡಿ ಅವನಿಗೆ ಆಸೆ. ಇರ್ಲಿ, ಅವಳು ಇವಾಗ ಪಿಕ್ ಮಾಡಿಸಿದನ್ನೆಲ್ಲ ಅವಳಿಗೆ ಕೊಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಈಗ ಬರ್ತಾನಲ್ಲ ಈ ಕಡೆಯಿಂದ. ಯಾಕೆ ನಾನು ಹಾಕೋದಿಕ್ಕಾ? ಇಲ್ಲ ಬಾನು ಕೈಯಿಂದ ಬಿದ್ರೆ ಗೆಲ್ತೀನಿ. ಅಲ್ಲ, ನೀನ್ ಪ್ಲೇಸ್ ಚೇಂಜ್ ಮಾಡಿದ್ರೆ ಗೆಲ್ತೀಯ. ಆ ಕಡೆ ಈ ಕಡೆ ಪಕ್ಕ ಪಕ್ಷಿಗಳು ಈಗ ನಿನ್ ನೆಕ್ಸ್ಟ್ ರನ್ ಇರೋದು ಎತ್ತೋ, ಪಕ್ಕ ಇರೋದು ಎತ್ತೋ, 100% ಎತ್ತೋ. ಜೋಕರ್ ಅಲ್ಲ, ಜೋಕರ್ ಇನ್ಕ್ಲೂಡ್. ನೆಕ್ಸ್ಟ್ ಜೆ ಅಲ್ಲ, 8 ಹಿಡಿದು. ಜೆ 8 ಹಿಡಿದು. 8 ಗೇಮ್ ಎಲ್ಲ ಆದಮೇಲೆ ನಾವು ಲೋಕಲ್ ಫುಡ್ ತಿನ್ನೋಣ ಅಂತ ಹೇಳಿ ಅಲ್ಲೇ ಇದ್ದಿದ್ದ ಪ್ಲೇಸ್ನಲ್ಲಿ ಒಂದು ರೆಸ್ಟೋರೆಂಟ್, ನಮಗೆ ನೆನಪಿಲ್ಲ ಯಾವುದು ರೆಸ್ಟೋರೆಂಟ್ ಅಂತ, ಬಟ್ ಅಲ್ಲಿ ಬನಾನಾ ಲೀಫಲ್ಲೆಲ್ಲ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಎಷ್ಟೊಂದು ವೆರೈಟೀಸ್ ಎಲ್ಲ ಇದೆ. ಆ್ಯಂಡ್ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಲ್ಲ ಈ ವಾಟರ್ ಇದೆಯಲ್ಲ, ಇದ್ರೊಳಗಡೆ ಅವರು ಏನೋ ಬೇರು ಬರುತ್ತಂತೆ, ಏನಂತ ಗೊತ್ತಿಲ್ಲ, ಅದನ್ನು ಹ್ಯಾಡ್ ಮಾಡಿ ಕೊಡ್ತಾರೆ. ತುಂಬ ಹೆಲ್ದಿಯಾಗಿರುತ್ತೆ. ಟೇಸ್ಟ್ ಎಲ್ಲ ನಾರ್ಮಲ್ ಆಗೇ ಇತ್ತು, ಏನು ಯುನೀಕ್ ಆಗಿತ್ತು ಅಂತ ಅನ್ನಿಸ್ಲಿಲ್ಲ ನನಗೆ. ಬಟ್ ಕಲರ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಈಗ ಇವಾಗ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಎಲ್ಲಿಗೆ ಹೋಗ್ತಿರೋದು ನಾವು ಇವಾಗ? ಬೋಟಿಂಗ್ ಆಮೇಲೆ ಜಿಪ್ಲೈನ್ಗೆ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಬರ್ತೀರಾ ಅಂದರೆ ವ್ಯಾನ್ ಕೂಡ ಸಿಗುತ್ತೆ. ಸೊ ವ್ಯಾನಲ್ಲಿ ಹೋಗ್ಬೋದು. ನಮಗೆ ವ್ಯಾನ್ ಏನಕ್ಕೆ ಹೋಗ್ತಿರೋದು, ನಾವು ನಡ್ಕೊಂಡು ತಿಂದಿರೋದು ಊಟ ಡೈಜೆಸ್ಟ್ ಆಗಲಿ ಅಂತ ಹೇಳಿ ನಡ್ಕೊಂಡು ಹೋಗ್ತಿದ್ದೀವಿ ನಾವು. ಸೊ ನಿಮಗೆ ಇಷ್ಟ ಇದ್ದರೆ ನೀವು ವ್ಯಾನಲ್ಲಿ ಹೋಗ್ಬೋದು, ಇಲ್ಲ ಅಂದರೆ ನಮ್ಮ ಥರ ತಿಂದಿದ್ದು ಊಟ ಡೈಜೆಸ್ಟ್ ಆಗಲಿ ಅಂತ ನಡ್ಕೊಂಡು ಹೋಗ್ಬೋದು. ವೈರಲ್ ಆಗಿ ಸಕ್ಸಸ್ ಏನಾದರೂ ಆದರೆ ಇಂಟರ್ವ್ಯೂ ಎಲ್ಲ ಮಾಡ್ತಾರೆ ಅಲ್ವಾ, ಆವಾಗ ನಿನ್ನ ಮೆಂಟರ್ ಯಾರು ಅಂತ ಕೇಳಿದ್ರೆ ನೀನು ಯಾರ ಹೆಸರು ಹೇಳ್ತೀಯಾ? ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಧನು. ನನ್ನ ಹೆಸರು ಹೇಳ್ಬೇಕು, ಓಕೆನಾ? ಶೋರ್. ಯಾವುದೇ ಇಂಟರ್ವ್ಯೂ ಆಗಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಹೋದ್ರು ಫೇಸ್ ಹೆಸರು ಹೇಳ್ಬೇಕು. ನೀವು ಆ ಕಡೆ ಈ ಕಡೆ ಇದ್ರಲ್ಲಿ ಬನ್ನಿ. ನಾವು ಲೊಕೇಶನ್ ರೀಚ್ ಆದ್ವಿ.
1 ಕಿಲೋಮೀಟರ್ ಆಗುತ್ತೆ, ಆರಾಮಾಗಿ ನಡ್ಕೊಂಡು ಬರ್ಬೋದು. ವೆಹಿಕಲ್ ಎಲ್ಲ ಅಲೋ ಮಾಡೋದಿಲ್ಲ, ನಿಮ್ಮ ಹತ್ರ ಕಾರ್ ಇದ್ದರೂ ಕೂಡ ನೀವು ಬರೋಕ್ಕಾಗೋದಿಲ್ಲ. ಅವ್ರದ್ದೇ ವ್ಯಾನಲ್ಲಿ ಬರ್ಬೋದು, ಯಾಕಂದರೆ ಅಲ್ಲಿ ಎಂಟ್ರಿ ಗೇಟ್ ಇರುತ್ತೆ, ಅಲ್ಲೇ ನೀವು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಪಾರ್ಕಿಂಗ್ ಫೀಸ್ ಎಲ್ಲ ಪೇ ಮಾಡಬೇಕು ನೀವಲ್ಲಿ. ಆ್ಯಂಡ್ ಇಲ್ಲಿಗೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಅವರು ಟಯರ್ಡ್ ಆಗಿಬಿಟ್ಟಿದ್ರು. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟೇ ನಡ್ಕೊಂಡು ಬಂದಿದ್ದು, ಜಾಸ್ತಿ ಏನಿಲ್ಲ. ಬಿಕಾಸ್ ಆಫ್ಟರ್ನೂನ್ ಆಗಿದ್ದರಿಂದ ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಎಷ್ಟು ಪ್ರಿಟಿ ಆಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿಂದ ಬರಬೇಕಂತ ಮನಸ್ಸೇ ಆಗೋದಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿತ್ತು. ನಾನಂತೂ ವಾಟರ್ನಲ್ಲೆಲ್ಲ ಚಿಕ್ಕ ಮಕ್ಕಳು ಥರ ಎಷ್ಟೊಂದು ಆಟ ಆಡಿದ್ದೀನಿ ಅಲ್ಲಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಗೇಮ್ಸ್ಗಳಿದೆ. ನಿಮಗೆ ಏನಾದರೂ ಇನ್ ಕೇಸ್ ಇಲ್ಲಿ ಹೋಗಿದ್ದೀರಿ ಅಂತ ಹೇಳಿದ್ರೆ ಗೇಮ್ಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿರುತ್ತೆ, ಫನ್ನಾಗಿರುತ್ತೆ. ಬಿಕಾಸ್ ಏನೋ ಅದೆಲ್ಲ ಮೆಮರೀಸ್ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಬೋಟಿಂಗ್ ಇರ್ಬೋದು, ಸ್ಪಿನ್ನಿಂಗ್, ದೇರ್ ಲಾಡ್ ಆಫ್ ಗೇಮ್ಸ್. ಅದಕ್ಕೆಲ್ಲದಕ್ಕೂ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ ಇಷ್ಟು ಅಂತ ಹೇಳಿ. ಒಂದೊಂದು ಗೇಮ್ಗೆ ಒಂದೊಂದು ಥರ ಫೀಸ್ ಇರುತ್ತೆ. ಯಾವ್ಯಾವ ಗೇಮ್ ನೀವು ಆಪ್ಟಿನ್ ಮಾಡ್ಕೋತೀರೋ ಆ ಗೇಮ್ಗೆ ತಕ್ಕಂತೆ ನೀವು ಫೀಸ್ನ ಪೇ ಮಾಡ್ಕೋಬೇಕು. ಅಂದರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅದು ಪೇ ಮಾಡಿಬಿಟ್ಟು ರೆಸಿಪ್ಟ್ ಎಲ್ಲ ಕೊಡ್ತಾರೆ. ಅದನ್ನು ಅವ್ರ ಹತ್ರ ತೊಗೊಂಡೋಗಿ ತೋರಿಸಿದ್ರೆ ನಿಮಗೆ ಗೇಮ್ ಆಡೋದಕ್ಕೆ ಬಿಡ್ತಾರೆ. ಇನ್ ಕೇಸ್ ನೀವೆಲ್ಲ ಹೋಗಿದ್ದೀರಾ ಅಂತ ಹೇಳಿದ್ರೆ ಸುಮ್ಮನೆ ಹಾಗೆ ವಿಸಿಟ್ ಮಾಡೋದಕ್ಕಿಂತ ಅಲ್ಲಿ ಏನೇನೋ ಗೇಮ್ ಇದೆಯಲ್ಲ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ, ತುಂಬ ಫನ್ ಆಗಿರುತ್ತೆ. ನಾವು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಪ್ಲೇಸಸ್ ಎಲ್ಲ ಗೇಮ್ ಎಲ್ಲ ಆಟಾಡಿ ಅದಾದಮೇಲೆ ನಾವು ವಾಪಸ್ ಹೋದ್ವಿ. ಫಿಶ್ ಸ್ಪಾ ಮಾಡಿದ್ರೆ ಏನೋ ಡಿಸೀಸ್ ಎಲ್ಲ ಬರುತ್ತಂತಪ್ಪ. ಬಿಕಾಸ್ ಅದು ತುಂಬ ಜನ ಯೂಸ್ ಮಾಡ್ತಾರಲ್ಲ. ಮಾಡಿಲ್ಲ ನಾನು. ಹೇಗೆ ಕಾಣಿಸ್ತಿದ್ದೀರಾ ಗೊತ್ತಾ? ಗನ್ಮೆನ್ಸ್ಗಳ ಥರ ಕಾಣಿಸ್ತಿದ್ದೀರಾ ಇಬ್ರು. ಬಿಂದು ವಿಷಲ್ ಇರೋದಕ್ಕೆ ಎಷ್ಟು ಖುಷಿ. ಎಲ್ರು ಇವಾಗ ವಾರ್ಗೆ ರೆಡಿ ಆಗಿದ್ದಾರೆ. ಗೈಸ್ ಆರ್ ರೆಡಿ ನಾವು. ಬಾನು ಅಂತೂ ಪಾಪ ಟಯರ್ಡ್ ಆಗ್ಬಿಟ್ಟಿದೆ. ನಾನು ಯಾವ ವಾರು ಬೇಡ, ಏನು ಬೇಡ. ಅವಳು ವಿಷನ್ ನೋಡಿದ ಖುಷಿಗೆ ಮರ್ತೆ ಹೋಗ್ಬಿಟ್ಟಿದ್ದಾಳೆ ಹಾಕೊಳ್ಳೋದು. Hey guys, is this entertaining? ಎಂಟ್ರಿ ಗೇಟಲ್ಲಿ ನಿಮಗೆ ಬೇರೆ ಬೇರೆ ಗೇಮ್ಸ್ ಎಲ್ಲ ಇರುತ್ತೆ ಆಡೋದಕ್ಕೆ. ಇಂಡೋರ್ ಗೇಮ್ಸ್ ಇರುತ್ತೆ, ಅದನ್ನು ಕೂಡ ಆಡಿಕೊಂಡು ಇಲ್ಲಿ ಇದೆಲ್ಲ ಮುಗಿಸ್ಕೊಂಡ್ವಿ. ಬೋಟಿಂಗ್ ಇರ್ಬೋದು, ಸ್ಪಿನ್ನಿಂಗ್ ಇರ್ಬೋದು, ಅಥವಾ ಎಷ್ಟೊಂದು ವೆರೈಟೀಸ್ ಆಫ್ ಗೇಮ್ಸ್ ಸ್ವಲ್ಪ ಮುಗಿಸ್ಕೊಂಡು ಅದಾದಮೇಲೆ ನಾವು ಇಂಡೋರ್ ಗೇಮ್ಸ್ ಆಡಿದ್ವಿ. ಅದೆಲ್ಲ ಎಂಟ್ರಿ ಗೇಟ್ನಲ್ಲಿರುತ್ತೆ, ಅದು ಕೂಡ ನೀವು ಅಮೌಂಟ್ ಪೇ ಮಾಡಬೇಕು ಇಂಡೋರ್ ಗೇಮ್ಸ್ಗಳಿಗೂ ಕೂಡ. ನಾನು ಎಲ್ಲ ಗೇಮ್ಸು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಒಂದೊಂದು ಯಾವುದ್ಯಾವುದಾಗಿದೆಯೋ ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದಾದಮೇಲೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಶಾಪ್ಗೆ ಹೋಗಿದ್ವಿ. ನಾವು ಕಾಫಿ ಕುಡಿಯೋಣ ಅಂತ ಹೇಳಿ ಅಲ್ಲೊಂದು ಕ್ಯೂಟ್ ಕಾಫಿ ಶಾಪ್ ಇತ್ತು, ಅಲ್ಲಿ ಹೋಗಿದ್ವಿ.
ಅಲ್ಲಿ ಹೋಗಿ ಕಾಫಿ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ, ಚಿಟ್ ಚಾಟ್ ಮಾಡ್ಕೊಂಡು. ಆ್ಯಂಡ್ ಆಲ್ಸೋ ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಅದು ಬನಾನಾನಲ್ಲಿ ಕೇರಳದಲ್ಲಿ ಮಾಡ್ತಾರೆ ಅಲ್ವಾ, ಬಜ್ಜಿ ಥರ ಆ ಥರ ಇತ್ತು. ಆ್ಯಂಡ್ ಕರ್ನಾಟಕದಲ್ಲಿ ಚಿಲ್ಲಿ ಯೂಸ್ ಮಾಡ್ಕೊಂಡೆಲ್ಲ ಮಾಡ್ತೀವಿ ಅಲ್ವಾ, ಆ ಥರ ಅಲ್ಲಿ ಬನಾನಾ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ನಾನು ಮುಂಚೆ ಎಲ್ಲ ಟೇಸ್ಟ್ ಮಾಡಿದ್ದೀನಿ ಅದನ್ನು. ನನಗೇನು ಸ್ವೀಟ್ ಅಷ್ಟೊಂದು ಇಷ್ಟ ಆಗೋಲ್ಲ. ಈಗ ಮ್ಯಾಂಗ್ಳೂರು ಬನ್ಸ್ ಎಲ್ಲ ಇರುತ್ತಲ್ಲ, ಆಲ್ಮೋಸ್ಟ್ ಆ ಥರನೇ ಟೇಸ್ಟ್ ಕೊಡುತ್ತೆ. ಬಟ್ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಇನ್ ಕೇಸ್ ನೀವೇನಾದರೂ ಅಲ್ಲಿ ಹೋಗ್ತೀರಾ ಕೇರಳಗೆ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಬೇಕು. ಆ್ಯಂಡ್ ಆಲ್ಸೋ ಇನ್ನೊಂದೇನೆಂದರೆ ವಿನಿಗರ್ನಲ್ಲಿ ಪಿಕಲ್ ಮಾಡ್ತಾರೆ ಅಲ್ವಾ, ವೆರೈಟೀಸ್ ಆಫ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಅವರು ಪಿಕಲ್ ಮಾಡ್ತಾರೆ, ಎಸ್ಪೆಷಲಿ ವಿನಿಗರ್ನಲ್ಲಿ. ನೀವು ಅದನ್ನು ಡೆಫಿನೆಟ್ಲಿ ಟ್ರೈ ಮಾಡಬೇಕು ಅಲ್ಲಿ ಹೋದರೆ. ನನ್ನ ಕೇರಳ ಫ್ರೆಂಡ್ಸ್ ತುಂಬ ಜನ ಇರೋದ್ರಿಂದ ಅವರು ತೊಗೊಂಡು ಬರ್ತಿರ್ತಾರೆ. ವಿನಿಗರ್ನಲ್ಲಿ ಮಾಡಿರ್ತಾರಲ್ಲ ಆ ಪಿಕಲ್ನ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಬೇಕು ಅಲ್ಲಿ ಹೋದರೆ. ವಾವ್, ಈ ಕ್ಯಾಮ್ರಾನಲ್ಲಿ ಸಕ್ಕತ್ತಾಗಿ ಬರ್ತಿದೆ ಪ್ಲೀಸ್ ನೋಡು. ಹೌದು, ಸಕ್ಕತ್ತಾಗಿದೆ. ಲುಕ್ಸ್ ಲೈಕ್ ಎ ಡ್ರೀಮ್ ಅಲ್ಲ. ಅಲ್ಲಿ ಹೋಗಿ ದೂರ ಹೋಗಿ ಮಾಡ್ತೀನಿ, ನೀವೆಲ್ಲ ಇಲ್ಲಿ ಕೂತ್ಕೊಳ್ಳಿ, ಓಕೆನಾ? ಜಿಂಬಾ ಗೋದೆ, ಜಿಂಬಾ ಜಿಂಬಾ ಗೋದೆ, ಜಿಂಬಾ ಜಿಂಬಾ ಗೋದೆ, ಗೋನ್ ಸಿದ್ದೆ, ಜಿಂಬಾ ಗೋನ್ ಸಿದ್ದೆ, ಗೋ 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 ಗೋ. ನಾವು ವಾಪಸ್ ಬಂದಮೇಲೆ ಸ್ವಲ್ಪ ಹೊತ್ತು ಫೈರ್ ಕ್ಯಾಂಪ್ ಹತ್ರ ರಿಲ್ಯಾಕ್ಸ್ ಮಾಡಿದ್ಮೇಲೆ ನಾವು ಬಾರ್ಬಿಕ್ಯೂ ಮಾಡಿಸ್ಕೊಂಡಿದ್ವಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನು ಹೇಳಿದ್ರು ಮಾಡಿಕೊಡ್ತಾರೆ. ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಅವರೇ ಎಲ್ಲ ಮಾಡಿಕೊಡ್ತಾರೆ. ಸರ್ವಿಸ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನೀವು ಫುಡ್ಗೆ ಸಪ್ರೇಟ್ ಪೇ ಮಾಡಬೇಕು. ಸ್ಟೇಗೆ ಸಪ್ರೇಟ್ ಕಾಸ್ಟ್ ಇರುತ್ತೆ, ಫುಡ್ಗೆ ಸಪ್ರೇಟ್ ಕಾಸ್ಟ್ ಇರುತ್ತೆ. ಇನ್ ಕೇಸ್ ಯಾರಿಗಾದರೂ ಎಷ್ಟು ಕಾಸ್ಟ್ ಅಂತ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಖಂಡಿತ ಅದನ್ನು ತಿಳಿಸ್ಕೊಡ್ತೀನಿ. ಈ ಥರ ಮಾಡಿ ಆಯ್ತು, ಬಿತ್ತು ನಾವು ಮಿಡ್ ನೈಟ್ ರೈಡ್ ಹೋಗಿದ್ವಿ, ಪವರ್ ಕಟ್ ಆಗಿಬಿಟ್ಟಿತ್ತು. ಸೊ ಮಿಡ್ ನೈಟ್ ರೈಡ್ ಅದನ್ನು ಕೂಡ ನಿಮಗೆ ಸರ್ವಿಸ್ನಲ್ಲಿ ಎಕ್ಸ್ಟ್ರಾ ಪೇ ಮಾಡಬೇಕು. ಇದಕ್ಕೆಲ್ಲ ನೀವು ಸರ್ವಿಸ್ನಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಮಿಡ್ ನೈಟ್ ರೈಡ್ ಇರುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಹೀಲಿಂಗ್ ಥೆರಪಿ ಕೂಡ ಮಾಡ್ತಾರೆ. ಸೌಂಡ್ ಥೆರಪಿ ಅಂತ ಇರುತ್ತೆ. ಟೋಟಲಿ ನೀವು ಕಂಪ್ಲೀಟಾಗಿ ಆಕ್ಯುಪೈ ಆಗಿರ್ತೀರ. ನೀವೇನಾದರೂ ಹೋದರೆ ನಿದ್ರೆ ಎಲ್ಲ ಮಾಡೋಕ್ಕಾಗೋದಿಲ್ಲ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಮಿಡ್ ನೈಟ್ ರೈಡ್ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸಿ ಯು ಆನ್ ನೆಕ್ಸ್ಟ್ ವಾಕ್. ಬಾಯ್.